ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಬಸವಾದಿ ಪ್ರಮಥರನ್ನು ಋಣ್ಮಂದಿರದಲ್ಲಿ ನೆನೆದು ಶರಣೆಯರಿಗೆ ನನ್ನ ಹೃದಯಾಂತರಾಳದ ನಮನಗಳು. ಮೂರನೇ ವಿಶ್ವಯುದ್ಧದ ಆತಂಕದಲ್ಲಿರುವ ಜಗತ್ತಿಗೆ ಸಾಂತ್ವನ ನೀಡಬಲ್ಲ ಅಂಶಗಳು ನಮ್ಮ ನಾಡಿನ ಕೀರ್ತಿ ಆಗಿರುವ ವಚನ ಸಾಹಿತ್ಯದಲ್ಲಿ ಇವೆ ಎನ್ನುವುದನ್ನು ನಾವೆಲ್ಲರೂ ಹೆಮ್ಮೆಯಿಂದ ಹೇಳಿಕೊಳ್ಳಬೇಕು. ಏಕದೇವೋಪಾಸನೆ ಕಾಯಕ ತತ್ವದ ಅಡಿಯಲ್ಲಿ ಉದಯಿಸಿದ ಶರಣ ಧರ್ಮದಲ್ಲಿ ವಿಶ್ವಶಾಂತಿಯ ಅಂಶಗಳು ಅಡಕವಾಗಿವೆ. ಬಸವಾದಿ ಶರಣರು ಇಂತಹ ಅಂಶಗಳನ್ನು 12ನೇ ಶತಮಾನದಲ್ಲೇ ಹೇಳಿ ಹೋಗಿದ್ದರೂ ಅವು ಇವತ್ತಿಗೂ ಕೂಡ ಪ್ರಸ್ತುತವಾಗಿವೆ ಅಂತ ಹೇಳುವುದನ್ನು ನಾವೆಲ್ಲ ನಿತ್ಯ ಸ್ಮರಣೆ ಮಾಡಬೇಕು. ಅದು ನಮ್ಮ ಕರ್ತವ್ಯ ಕೂಡ. ವಿದ್ಯೆ ಕಲಿತವರಷ್ಟೇ ಅಲ್ಲದೆ ಅನುಭಾವಿಗಳು ತಮ್ಮ ಜೀವನಾನುಭವದ ಸಾರವನ್ನು ವಚನಗಳಲ್ಲಿ ನಮಗೆಲ್ಲ ಉಣಬಡಿಸಿದ್ದಾರೆ. ಅತ್ಯಂತ ಶ್ರದ್ಧೆಯಿಂದ ತಮ್ಮ ಕಾಯಕಗಳನ್ನು ಮಾಡುತ್ತಾ ಎಲ್ಲರ ಹಿತವನ್ನೇ ಬಯಸಿದ ಶರಣ ಸಮೂಹವು ವಿಶ್ವಶಾಂತಿಗೆ ಅಡಿಪಾಯವನ್ನು ಹಾಕಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ವಿಶ್ವಗುರು ಬಸವಣ್ಣನವರು ತಮ್ಮ ವಚನವೊಂದರಲ್ಲಿ ಹೇಳ್ತಾರೆ, ಇವನಾರವ ನೆಂದೆನಿಸದಿರಯ್ಯ, ಇವ ನಮ್ಮವ ನೆಂದೆನಿಸಯ್ಯ ಅಂಥೇಳಿ ಅಂತ ಹೇಳ್ತಕ್ಕಂಥ ಮಾತಿನಲ್ಲಿ ಸಮಾಜದ ಎಲ್ಲರನ್ನೂ ಒಟ್ಟುಗೂಡಿಸುವ, ಒಂದೇ ಕಡೆ ತೆಗೆದುಕೊಂಡು ಹೋಗತಕ್ಕಂಥ ಬೀಜ ಮಂತ್ರ ಅಡಗಿದೆ ಅಂತ ಹೇಳಲಿಕ್ಕೆ ಅಡ್ಡಿಯಿಲ್ಲ. ನೋಡಿ, ಪ್ರಾಚೀನ ಕಾಲದಿಂದಲೂ ಭಾರತ ದೇಶದಲ್ಲಿ ಧರ್ಮ ದಯೆ ನೆಲೆಯೂರಿವೆ. ಬಸವಣ್ಣವ್ರು ಹೇಳ್ತಾರಲ್ಲ, ದಯವಿಲ್ಲದ ಧರ್ಮವದಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳ್ತಕ್ಕಂಥ ಅಣ್ಣನ ಮಾತುಗಳ ಅನುಕರಣೆಯನ್ನು ನಾವು ಮಾಡಿದರೆ ಪ್ರಸ್ತುತ ಸಂದರ್ಭದ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಸಿಗ್ಬೋದಲ್ವಾ? ರಾವಣನನ್ನು ವಧಿಸಲು ವಿಭೀಷಣನನ್ನು ಬಳಸಿಕೊಳ್ಳದೆ ರಾವಣನಲ್ಲೇ ವಿಭೀಷಣನ ಗುಣಗಳನ್ನು ಅಳವಡಿಸಿ ಪರಿವರ್ತನೆ ಮಾಡುವ ಕೈಂಕರ್ಯವು ವಚನಕಾರರ ಧ್ಯೇಯವಾಗಿತ್ತು. ವಿಶ್ವದ ಅಶಾಂತಿಗೆ ಕಾರಣವಾಗಿರುವುದು ಏನು? ಧನದಾಹ, ಭೂಮಿ ದಾಹ, ತಮ್ಮದೇ ಧರ್ಮ ಶ್ರೇಷ್ಠ ಅಂತಕ್ಕಂಥ ವಾದ ಸರಣಿ, ಮೇಲು ಕೀಳಾಟಗಳು, ಬಡವ ಬಲ್ಲಿದ ಎನ್ನುವ ಅಂತರಗಳು, ಹೆಣ್ಣು ಗಂಡು ಭೇದ ಭಾವಗಳು, ಬಿಳಿಯ ಕರಿಯ ಎನ್ನುವ ವಾದ ಸರಣಿಗಳು. ಅದಕ್ಕೆ ಅಣ್ಣನವರು ಒಂದು ಮಾತು ಹೇಳ್ತಾರೆ, ಒಳಗೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಕೂಡಲ ಸಂಗಮ ದೇವ ಅಂತೇಳಿ. ನೋಡಿ, ಅವರ ಈ ಮಾತುಗಳ ವಚನದ ಸಾರಗಳನ್ನು ನಾವು ಅರ್ಥೈಸಿಕೊಂಡ್ರೆ ನಮಗೆ ಅನೇಕ ಸಮಸ್ಯೆಗಳಿಗೆ ಸಮಾಧಾನಗಳು ತಂತಾನೇ ಸಿಗ್ತವೆ. ಆದಿ ಅಂತ್ಯಗಳಿಲ್ಲದ ಪರಮಾತ್ಮನನ್ನು ಶರಣರು ಲಿಂಗರೂಪದಲ್ಲಿ ಪೂಜಿಸಿದರು. ಹೆಣ್ಣು ಗಂಡುಗಳಿಗೆ ಸಮಾನ ಪೂಜಾ ಹಕ್ಕನ್ನು ನೀಡಿದರು. ಈ ತತ್ವಗಳನ್ನು ನಾವು ಅಳವಡಿಸಿಕೊಂಡರೆ ಅಶಾಂತಿ ಮಾತು ಎಲ್ಲಿಂದ ಬರ್ತದೆ? ಮತ್ತೊಂದು ಕಡೆ ಹೇಳ್ತಾರೆ, ಅರಿತೊಡೆ ಶರಣ ಮರೆತರೆ ಮಾನವ, ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮನ ಅಂಥೇಳಿ. ಆ ಥರ ಶರಣರು ಹೇಳಿದಂಥ ಒಂದು ಮಾತುಗಳು ಆಂತರ್ಯದ ಉನ್ನತಿಯ ತತ್ವಗಳನ್ನು ಆಗಿವ ಅಂತ ಹೇಳ್ಬೋದು. ಅರಿಷಡ್ವರ್ಗಗಳಲ್ಲಿ ವಿಲವಿಲನೆ ಒದ್ದಾಡ್ತಿರ್ತಕ್ಕಂಥ ಮಾನವ ಜೀವಿಗಳಿಗೆ ಶರಣರ ಈ ಮಾತುಗಳು ಎಷ್ಟೊಂದು ನೆಮ್ಮದಿ ಮತ್ತು ಪರಿಹಾರ ನೀಡುತ್ತವೆ ಅಲ್ಲವೇ? ಶರಣರು ಬೋಧಿಸಿದ ಅಷ್ಟಾವರಣ ಪಂಚಾಚಾರ ತತ್ವಗಳು ಇವು ಒಂಥರ ನಮ್ಮ ಸೋಲು ಅಥವಾ ಎಲ್ಲದಕ್ಕೂ ಶರಣಾಗಿ ಬಿಡೋದು
ಅಥವಾ ಹಿನ್ನಡೆ ಅಂತ ಹೇಳಿ ಭಾವಿಸ್ತಕ್ಕಂಥದ್ದು ಒಳ್ಳೆಯದಲ್ಲ. ಅವು ಆತ್ಮದ ಔನ್ನತ್ಯದ ಗೆಲುವಿನ ಸಂಕೇತಗಳಾಗಿವೆ. ಸೋಹಂ ಎನ್ನದೇ ದಾಸೋಹಂ ಎನ್ನುವ ತತ್ವಗಳು ವಿಶ್ವಶಾಂತಿಗೆ ಸೋಪಾನ ಆಗಿವೆ ಅಲ್ಲವೇ? ಹೀಗೆ ಬಸವಣ್ಣನವರು ಆದಿಯಾಗಿ ಅನೇಕ ವಚನಕಾರರ ವಿಷಯಗಳನ್ನು ಹೇಳ್ತಾ ಹೋದರೆ ವಿಶ್ವಶಾಂತಿಗೆ ವಚನಕಾರರ ಸಂದೇಶಗಳು ಭಾಳ ಸಿಗ್ತಾವೆ ನಮಗೆ ನೋಡಲಿಕ್ಕೆ. ಆದರೆ ಸಮಯ ಭಾಳ ಬೇಕಾಗ್ಬೋದು. ನನ್ನ ಸೀಮಿತ ಅವಧಿಯಲ್ಲಿ ವಿಷಯಗಳನ್ನು ಮಂಡನೆ ಮಾಡಿದ್ದೇನೆ. ಆಮೇಲೆ ಒಟ್ಟಿನಲ್ಲಿ ನಾವು ಹೇಳಬೇಕು ಅಂದರೆ 900 ವರ್ಷಗಳಿಗಿಂತ ಮೇಲ್ಪಟ್ಟು ಹಿಂದೆ ಶರಣರು, ಕಾಯಕ ಜೀವಿಗಳು ತಮ್ಮ ಜೀವನಾನುಭವದ ಸಾರವಾದ ವಚನಗಳು ವಿಶ್ವಶಾಂತಿಗೆ ಸಂದೇಶ ನೀಡ್ತಾ ಇವೆ, ಇವತ್ತಿಗೂ ಕೂಡ ನೀಡ್ತಾ ಇವೆ. ಅವನ್ನು ಅರಿತು ಅಳವಡಿಸಿಕೊಂಡು ಬದುಕಿದಾಗ ಜೀವನ ನಂದನವನ ಆಗೋದರಲ್ಲಿ ಸಂದೇಹವಿಲ್ಲ. ಶರಣಾರ್ಥಿಗಳು. ಪ್ರಕಾಶ್ ರಾಜಗೋಳಿ, ಬೆಂಗಳೂರು.